ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಮ್ಯಾಥ್ಸ್ ಟ್ಯುಟೋರಿಯಲ್ಸ್. ಎಕ್ಸಾಂಪಲ್ಸ್ ಮಾಡ್ತಾ ಇದ್ದೀವಿ. ಈಗ ಎಕ್ಸಾಂಪಲ್ ನಂಬರ್ 6 ನೋಡಿ ಏನ್ ಕೊಟ್ಟಿದ್ದಾರೆ. ಎಕ್ಸಾಮಿನ್ ವೆದರ್ ಎಕ್ಸ್ ಪ್ಲಸ್ 2 ಇಸ್ ಎ ಫ್ಯಾಕ್ಟರ್ ಆಫ್ ಎಕ್ಸ್ ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಅಂತ ಕೊಟ್ಟಿದ್ದಾರೆ. ಒಂದು ಎಕ್ಸ್ಪ್ರೆಷನ್ ಅಂಡ್ ಆಫ್ 2x ಪ್ಲಸ್ 4 ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಎಕ್ಸ್ ಪ್ಲಸ್ 2 ಏನಿದೆಯಲ್ಲ, ಇದು ಫ್ಯಾಕ್ಟರ್ ಇದೇನಾ ಅಂತ ಕೇಳಿದ್ದಾರೆ. ಎಕ್ಸಾಮಿನ್ ವೆದರ್ ಅಂತ ಕೇಳಿದ್ದಾರೆ. ಓಕೆ, ಈಗ ನೋಡಿ ಯಾವ ರೀತಿ ಮಾಡ್ಬೇಕು ನೋಡೋಣ. ಎಕ್ಸ್ ಪ್ಲಸ್ 2 ಈಸ್ ಎ ಫ್ಯಾಕ್ಟರ್ ಅಂತ ಕೇಳಿದಾರಲ್ವಾ. ಸೊ ನೋಡಿ, ಫ್ಯಾಕ್ಟರ್ ಅಂದ್ರೆ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು -2 ಆಗುತ್ತೆ. ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ -2 ಆಯ್ತು. ಅಂದ್ರೆ ಇಲ್ಲಿ ಏನಾಗುತ್ತೆ, -2 ಈಸ್ 0 ಆಫ್ ಯಾವ್ದು, ಎಕ್ಸ್ ಪ್ಲಸ್ 2 ಅಲ್ವಾ. ಇದಕ್ಕೆ ಈ -2 0 ಆಯ್ತು. ಓಕೆ, ಈ ಪಾಲಿನಾಮಿಯಲ್ಗೆ. ಸೊ ಈಗ ಏನ್ ಮಾಡೋಣ, ನಾವು ಈ ಎಕ್ಸ್ಪ್ರೆಷನ್ಗೆ ನಾವು ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ -2 ಹಾಕಿ ಮಾಡೋಣ. ನೋಡಿ, ಪಿ ಇಂಟು -2, ಸಾರಿ ಎಕ್ಸ್ ಇದ್ದಲ್ಲಿ -2 ಹಾಕ್ಬೇಕು. -2 ಕ್ಯೂಬ್ ಪ್ಲಸ್ 3 -2 ಹೋಲ್ ಸ್ಕ್ವೇರ್, ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ -2 ಹಾಕೋಣ. ಪ್ಲಸ್ 5 ಇಂಟು -2 ಪ್ಲಸ್ 6. ಈಗ ನೋಡಿ, 2 ಕ್ಯೂಬ್ ಅಂದ್ರೆ 8 ಆಗತ್ತೆ. ಇಲ್ಲಿ 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಮೈನಸ್ ಹಾಗೆ ಉಳಿಯುತ್ತೆ. ಸೊ -8. ಓಕೆ, ಇಲ್ಲಿ ನೋಡಿ ಸ್ಕ್ವೇರ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 ಸ್ಕ್ವೇರ್ ಅಂದ್ರೆ 4 ಆಯ್ತು, ಪ್ಲಸ್ 4 ಬಂತು. ಪ್ಲಸ್ 4 ಅಂದ್ರೆ ಇಲ್ಲಿ ಪ್ಲಸ್ ಬಂತು, 4 3 12 ಬಂತು. ಇಲ್ಲಿ ನೋಡಿ ಪ್ಲಸ್ ಇಂಟು ಮೈನಸ್ ಮೈನಸ್, 5 2 10 ಪ್ಲಸ್ 6. ಓಕೆ, ಈಗ ಪ್ಲಸ್ ಇರೋ ಒಂದ್ಸರಿ ಆಡ್ ಮಾಡ್ಕೊಂಡ್ಬಿಡೋಣ. ಪ್ಲಸ್ ಇರೋ ಯಾವಿದಾವೆ ನೋಡಿ, 12 ಪ್ಲಸ್ 6 18. ಇಲ್ಲಿ ಮೈನಸ್ ಇರೋ ಎರಡಿದಾವೆ, -8 -10 ಏನಾಗುತ್ತೆ, -18. ನೋಡಿ, ಇದು ಪ್ಲಸ್ 18, ಇದು -18. 18 - 18 ಅಂದ್ರೆ 0 ಬಂತು. ಸೊ ನಾವೇನ್ ಹೇಳ್ಬೋದು, ಇಲ್ಲಿ ಎಕ್ಸ್ ಪ್ಲಸ್ 2 ಈಸ್ ಎ ಫ್ಯಾಕ್ಟರ್. ನಮಗೆ ರಿಮೈಂಡರ್ 0 ಬರಬೇಕು. ಓಕೆ, 0 ಬಂದ್ರೆ ನಾವೇನ್ ಹೇಳ್ಬೋದು, ಎಕ್ಸ್ ಪ್ಲಸ್ 2 ಈಸ್ ಎ ಫ್ಯಾಕ್ಟರ್ ಆಫ್ ದಿಸ್ ಪಾಲಿನಾಮಿಯಲ್. ಓಕೆ, ಆರ್ ಗಿವನ್ ಪಾಲಿನಾಮಿಯಲ್. ಈಗ ಇನ್ನೊಂದು ಇದನ್ನು ಕೇಳಿದ್ದಾರೆ, 2x ಪ್ಲಸ್ 4 ಅಂತ. ಸೊ ಅಲ್ಲಿನೂ ಅಷ್ಟೇ 2 -2 ಹಾಕಿ ನೋಡೋಣ. 2 ಇಂಟು -2 ಪ್ಲಸ್ 4, ಎಕ್ಸ್ ಪ್ಲೇಸ್ ಅಲ್ಲಿ -2 ಹಾಕಿದ್ವಿ. 2 2 4, ಪ್ಲಸ್ ಇಂಟು ಮೈನಸ್ ಮೈನಸ್, ಇಲ್ಲಿ ಪ್ಲಸ್ 4 ಇದೆ. ನೋಡಿ, ಇಲ್ಲಿ ಪ್ಲಸ್ 4, ಇಲ್ಲಿ -4 ಅಂದ್ರೆ 4 - 4 ಏನ್ ಬಂತು, 0. ರಿಮೈಂಡರ್ 0 ಬಂದ್ರೆ ನಾವೇನ್ ಹೇಳ್ಬೋದು, ಇಲ್ಲಿನೂ ಎಕ್ಸ್ ಪ್ಲಸ್ 2 ಈಸ್ ಎ ಫ್ಯಾಕ್ಟರ್ ಆಫ್ ಗಿವನ್ ಪಾಲಿನಾಮಿಯಲ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ. ಈಗ ನೆಕ್ಸ್ಟ್ ನೋಡಿ, 7th ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ x - 1 ಈಸ್ ಎ ಫ್ಯಾಕ್ಟರ್ ಆಫ್ 4x ಕ್ಯೂಬ್ ಪ್ಲಸ್ 3x ಸ್ಕ್ವೇರ್ -4x ಪ್ಲಸ್ ಕೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಏನ್ ಕೇಳಿದ್ದಾರೆ, ಕೆ ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಇನ್ನು x - 1 ಈಸ್ ಎ ಫ್ಯಾಕ್ಟರ್ ಅಂತ ಅವ್ರು ಕೊಟ್ಬಿಟ್ಟಿದ್ದಾರೆ, ಈ ಎಕ್ಸ್ಪ್ರೆಷನ್ ಫ್ಯಾಕ್ಟರ್ ಅಂತ. ಸೊ ನೋಡಿ, x - 1 ಈಸ್ ಎ ಫ್ಯಾಕ್ಟರ್ ಅಂತಂದ್ರೆ ಏನಾಗತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಈ -1 ಈಕ್ವಲ್ಸ್ ಟು ಈ ಕಡೆ ಬಂದ್ರೆ +1 ಆಯ್ತು. ಅಂದ್ರೆ ಏನರ್ಥ, ಇಲ್ಲಿ 1 ಏನಿದೆ ಅಲ್ಲ, ಈಸ್ 0 ಆಫ್ x - 1 ಅಲ್ವಾ. ಇದು ಈ +1 ಏನಿದೆ ಇದಕ್ಕೆ 0 ಆಯ್ತು, ರಿಮೈಂಡರ್ 0 ಬಂದಿದೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡಿ, ಎಕ್ಸ್ ವ್ಯಾಲ್ಯೂ 1 ಇದೆ ಅಲ್ವಾ. ಸೊ ಪಾಲಿನಾಮಿಯಲ್ 1 ಇಸ್ ಈಕ್ವಲ್ಸ್ ಟು 0 ಅಂತ ಅರ್ಥ. ಓಕೆ, ಈಗ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಎಲ್ಲೆಲ್ಲಿ ಎಕ್ಸ್ ಇದೆನೋ ಅಲ್ಲಲ್ಲಿ 1 ಹಾಕಿ ಫೈಂಡ್ ಔಟ್ ಮಾಡೋಣ. ಓಕೆ, ಈಗ ನೋಡಿ, 4 ಇಂಟು 1 ಕ್ಯೂಬ್ ಪ್ಲಸ್ 3 ಇಂಟು 1 ಸ್ಕ್ವೇರ್ -4 ಇಂಟು 1 ಪ್ಲಸ್ ಕೆ. ಓಕೆ, ಇಸ್ ಈಕ್ವಲ್ಸ್ ಟು 0 ಇದೆ ಅಲ್ವಾ. ಸೊ ಇಸ್ ಈಕ್ವಲ್ಸ್
ಒನ್ ಕ್ಯೂಬ್ ಅಂದ್ರೆ ಒಂದೇ ಆಯ್ತು, ಸೊ 4 1 4 ಪ್ಲಸ್ ಒನ್ ಸ್ಕ್ವೇರ್ ಅಂದ್ರೆ ಒಂದೇ ಆಯ್ತು, ಸೊ 3 1 3. ಇಲ್ಲಿ ಮೈನಸ್ ಇದೆ, 4 1 4 ಪ್ಲಸ್ ಕೆ ಇಸ್ ಈಕ್ವಲ್ಸ್ ಟು 0. ಈಗ ನೋಡಿ ಇಲ್ಲಿ ಪ್ಲಸ್ 4 ಇದೆ, ಇಲ್ಲಿ ಮೈನಸ್ 4 ಇದೆ, ಸೊ ಕ್ಯಾನ್ಸಲ್ ಆಗುತ್ತೆ. ಏನು ಉಳೀತು ಇಲ್ಲಿ? 3 ಪ್ಲಸ್ ಕೆ ಇಸ್ ಈಕ್ವಲ್ಸ್ ಟು 0 ಉಳೀತು. ಇನ್ನು ಕೆ ಇಸ್ ಈಕ್ವಲ್ಸ್ ಟು ಈ 3 ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ? -3. ಸೊ ಕೆ ಇಸ್ ಈಕ್ವಲ್ಸ್ ಟು -3 ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್ ಒನ್.